ಮಾರ್ಕ್ಮೆಂಟ್ಸನ್ನು ಕಟ್ ಮಾಡಿ ನಿಮಗೆ ಸ್ಕರ್ಟ್ ಹಿಡಿದೀನಿ ಅಂದರೆ ಬೆಲ್ಟ್ ಸ್ಕರ್ಟು. ಇದು ಕಟ್ ಮಾಡಲಿಕ್ಕೆ ಪೇಪರು, ಸ್ಕೇಲು, ಕತ್ರಿ, ಟೇಪು, ಆಮೇಲೆ ಇದಕ್ಕೆ ಆ್ಯಕ್ಚುಲಿ ಮಾರ್ಕಿಂಗ್ ಚಾಕ್ ಯೂಸ್ ಮಾಡಬೇಕು, ಕಾಣಿಸಲ್ಲ ನಿಮಗೆ ಗೊತ್ತಾಗಲ್ಲ ಅನ್ನೋ ದೃಷ್ಟಿಯಿಂದ ನಾನು ಏನು ಮಾಡಿದ್ದೀನಿ, 2 ಕಲರು ಅದು ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ. ಮತ್ತೇನು ಬೇಕು, ಇದಕ್ಕೆ ಮೆಜರ್ಮೆಂಟ್ ಬೇಕು, ಇಲ್ಲಿ ಬರೆದಿದೆ ಮೆಜರ್ಮೆಂಟ್. ಇಷ್ಟು ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಮೊದಲೇ ಹೇಳಿದ್ದೆ ಏನು ಬೇಕು ಅಂತಂದರೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಮೆಟೀರಿಯಲ್ಸನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು. ನಾನು ಈಗ ಕಟ್ ಮಾಡಿ ಇಲ್ಲಿನ ನಾನೆಲ್ಲ ಒಂದು ತಂದಿದ್ದೀನಿ, ಜೋಡಿಸಿದ್ದೀನಿ ಹೌದಾ. ಹಾಗೆಯೇ ನೀವು ನಾಳೆ ಮಾಡ್ಬೇಕಾದ್ರೆ ಈ ಥರ ಎಲ್ಲವನ್ನು ಜೋಡಿಸ್ಕೋಬೇಕು. ಟೇಪು, ಕತ್ರಿ, ಆಮೇಲೆ ಪೇಪರು, ಸ್ಕೇಲ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಸ್ಕೇಲು, ಮೆಜರ್ಮೆಂಟು ಇಲ್ಲಿ ಬರ್ತಿದ್ದೀನಿ ಮೆಜರ್ಮೆಂಟು. ನಾವು ಟೇಬಲ್ ಮೇಲೆ ಮಾಡಲಿಕ್ಕೆ ಇಲ್ಲಿ ಟೇಬಲ್ ಅವೈಲೇಬಲ್ ಇಲ್ಲ, ಅದಕ್ಕೋಸ್ಕರ ನಾನೀಗ ನೆಲದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿರ್ತಕ್ಕಂಥ ಒಂದು ಸ್ಕರ್ಟ್, ಯಾರಾದರೂ ಹೊಲಿಬೋದು. ನಮಗೇನು ಬರೋದಿಲ್ಲ ಅನ್ನೋರು ಸಹಿತನೂ ಈ ಫ್ರಾಕನ್ನು, ಈ ಸ್ಕರ್ಟನ್ನು ರೆಡಿ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು 2 ಮಡಿಕೆ ತೊಗೊಂಡಿದ್ದೀವಿ. ಇಲ್ಲಿ ಉದ್ದವನ್ನು ಫಸ್ಟು ನಾವು ತೊಗೊಳ್ಬೇಕು. ಉದ್ದದಲ್ಲಿ ನಾನು ಏನು ಲೆಸ್ ಮಾಡೋದು ಹೇಳಿದಂದರೆ ಬೆಲ್ಟಿನ ಉದ್ದವನ್ನು ಲೆಸ್ ಮಾಡ್ಕೋಬೇಕು. ಯಾಕಂದರೆ ಬೆಲ್ಟ್ ಹಚ್ಚಿದ ಮೇಲೆ ಅದು 5 ಸೆಂಟಿಮೀಟ್ರ್ ಆ್ಯಡ್ ಆದರೆ 45 + 5 51 ಸೆಂಟಿಮೀಟ್ರ್ ಆಗುತ್ತೆ. ಅವಾಗ ಏನಾಗುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಮೆಜರ್ಮೆಂಟಿಗೆ ಲೆಂತ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, 46ರಲ್ಲಿ 5ಅನ್ನು ಲೆಸ್ ಮಾಡಿದ್ರೆ 41 ಸೆಂಟಿಮೀಟ್ರ್ ನಾವು ತಗೊಳ್ಬೇಕು. ಸೆಂಟಿಮೀಟ್ರು ಪ್ಲಸ್ ಫೋಲ್ಡಿಂಗು ಆ್ಯಡ್ ಮಾಡ್ಕೋಬೇಕು. 41 ಸೆಂಟಿಮೀಟ್ರ್ ಫೋಲ್ಡಿಂಗ್ ಒಂದು 5 ಸೆಂಟಿಮೀಟ್ರ್ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟಾಯಿತು, 41 5 46 ಸೆಂಟಿಮೀಟ್ರು ನಾವಿಲ್ಲಿ ಮಾಡ್ಕೊಂಡು ಈಗ ಏನು ಮಾಡಬೇಕು, ನಾವು ಇದನ್ನು ಟೇಪ್ ಇದು ಸ್ಕೇಲಿಂದ ಮಾರ್ಕ್ ಮಾಡ್ಬೇಕು. ಫಸ್ಟ್ ಈಗ ಮಾರ್ಕ್ ಮಾಡ್ಕೊಂಡಿವಲ್ಲಿ ಇಲ್ಲಿ ಅಗಲ ಎಷ್ಟಿದೆ ಫಸ್ಟ್ ನಾವು ತೆಗೆದುಕೊಳ್ಬೇಕು. ಇಲ್ಲಿ ಅಗಲ ಏನು ಕೊಟ್ಟಿದ್ದಾರೆ ಅಂದರೆ ಸೀಟಿನ ಅರ್ಧ ಅಂತ ಹೇಳಿದ್ದಾರೆ. ಸೀಟಿನ ಅರ್ಧ ಎಷ್ಟು ಬರುತ್ತೆ, 35 ಸೆಂಟಿಮೀಟ್ರ್. 70 ಇದೆ, 70ಅನ್ನು ನಾವು ಅರ್ಧ ಮಾಡ್ಕೊಂಡ್ರೆ 35 ಸೆಂಟಿಮೀಟ್ರ್ಗಳು ಬರುತ್ತೆ. 35 ಸೆಂಟಿಮೀಟ್ರ್ ಈಗ ಬರುತ್ತಾ ಇಲ್ಲ ನೋಡ್ಕೋಬೇಕು, ಅವೈಲೇಬಲ್ ಐತೆ ಇಲ್ಲ ಅಂತ. ಇದೆ 35 ಸೆಂಟಿಮೀಟ್ರು ನಮಗೆ ಸರಿಯಾಗಿ ಸಿಗುತ್ತೆ. ಆದರೆ ಪ್ಲಸ್ 2.5 ಆ್ಯಡ್ ಮಾಡಂತ ಹೇಳಿದ್ದಾರೆ ಅಲ್ವಾ. ಹಂಗಾಗಿ ಇದಾಗಲ್ಲ. ನಾವೇನು ಮಾಡಬೇಕು, ಪೇಪರನ್ನು ಜಾಸ್ತಿ ತೊಗೊಳ್ಬೇಕು. ಇನ್ನೊಂದು ಪೇಪರನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಅರ್ಧ ಇದರಲ್ಲಿ ಮೊದಲು ನೋಡ್ಕೋಬೇಕು. ಇದು ಆಯಸ್ಸಿನ ಗಡಗಡ ಕತ್ತರಿ ತಗೊಂಡು ಕಟ್ ಮಾಡೋದಲ್ಲ. ಕೆಲವೊಂದು ಈ ನ್ಯೂಸ್ ಪೇಪರು ಇದಕ್ಕೆ ಬರಲ್ಲ ಕಟ್ಟಿಂಗಿಗೆ. ಯಾಕೆ ಅಂತಂದರೆ ಇದು ಬಿಡ್ತು ಕಮ್ಮಿ ಇರುತ್ತೆ. ನಮಗೆ ಇದು ಕಟ್ಟಿಂಗಿಗೋಸ್ಕರನೇ ಬ್ರೌನ್ ಶೀಟ್ ಪೇಪರ್ ಅಂತ ಬರುತ್ತೆ. ಆ ಬ್ರೌನ್ ಶೀಟ್ ಪೇಪರನ್ನು ನಾವು ತೊಗೊಳ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅದು ಬಿಡ್ತು ಲೆಂತ್ 2 ಇರ್ತವೆ ಬ್ರೌನ್ ಶೀಟ್ ಪೇಪರ್. ಈಗ ಇದು ನಾನು ನಿಮಗೆ ತೋರಿಸೋ ಸಲುವಾಗಿ ಅಷ್ಟೇ ಇದು ಮಾರ್ಕಿಂಗು. ಯಾಕೆಂದರೆ ಇದು ಡಬಲ್ ಪೀಸು ಸಿಗಲ್ಲ, ಇಲ್ಲಿ ಓಪನ್ ಬರ್ತದೆ ಹೌದಾ, ಪೇಪರ್ ಇಲ್ಲ ಆಗಲ್ಲ. ಹಂಗಾಗಿ ನಾನು ಏನು ಮಾಡ್ತಿದ್ದೀನಿ, ಇದು ತೋರಿಸೋ ಸಲುವಾಗಿ 2 ಪೀಸನ್ನು ತೊಗೊಂಡಿದ್ದೀನಿ. ಇದು ಫೋಲ್ಡಿಂಗ್ ಅಂತ ಇಟ್ಕೋಬೇಕು ನೀವು ಮನಸ್ಸಿನಾಗ, ಅದು ಓಪನಿಂಗು. ಈಗ 35 ಪ್ಲಸ್ ಎಷ್ಟು ಆಡಿದೆ, 35 ಪ್ಲಸ್ 5 ಸೆಂಟಿಮೀಟ್ರ್ ಎಷ್ಟಿದೆ ನಿನ್ನೆ ಕೇಳಿರಲ್ಲ. 35 ಪ್ಲಸ್ ಎಷ್ಟು, ಇದು ರೆಡಿ, ಇದು ನೆರಿಗೆಗೆ. ಅರ್ಥ ಆಯ್ತಾ? ಇಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ಏನು ಸಿಕ್ತು ನಮಗೆ, ಉದ್ದ ಅಗಲ ಸಿಕ್ತು. ಉದ್ದ ಅಗಲ ಸಿಕ್ತಲ್ಲ, ಈಗ ನಾವೇನು ಮಾಡಬೇಕು, ಇಲ್ಲಿ ನೆರಿಗೆಗಳನ್ನು ಮಾರ್ಕ್ ಮಾಡ್ಕೋಬೇಕು. ನೆರಿಗೆಗಳು ಎಷ್ಟು, 5 ಸೆಂಟಿಮೀಟ್ರಿಗೆ ಒಂದೊಂದು ನೆರಿಗೆ. ಇಲ್ಲೊಂದು ಪಾಯಿಂಟ್ ಮಾಡ್ಕೊಳ್ತೀನಿ.
ಇಲ್ಲೊಂದು ಪಾಯಿಂಟ್ ಮಾಡ್ಕೊಂಡೆ 5 ಸೆಂಟಿಮೀಟ್ರಿಗೆ, ಈಗ ಇಲ್ಲೊಂದು 5 ಸೆಂಟಿಮೀಟ್ರಿಗೆ ಪಾಯಿಂಟ್ ಮಾಡ್ಕೊತೀನಿ. ಇಲ್ಲಿ ಬಿಡಬೇಕು 5 ಸೆಂಟಿಮೀಟ್ರು, ಮತ್ತು ಇಲ್ಲಿಂದ 5 ಸೆಂಟಿಮೀಟ್ರಿಗೆ ಪಾಯಿಂಟ್ ಮಾಡ್ಕೋಬೇಕು. ಇಲ್ಲೊಂದು 5 ಸೆಂಟಿಮೀಟ್ರು ಬಿಡಬೇಕು, ಮತ್ತು ಇಲ್ಲಿಂದ 5 ಸೆಂಟಿಮೀಟ್ರಿಗೆ ಮಾಡ್ಕೋಬೇಕು. ಇಲ್ಲಿ 5 ಸೆಂಟಿಮೀಟ್ರ್ ಬಿಡಬೇಕು, ಮತ್ತು ಇಲ್ಲಿ 5 ಸೆಂಟಿಮೀಟ್ರಿಗೆ ಮಾಡ್ಕೊಂಡು ಏಕೆ ಅಂತಂದರೆ ನಾವು ಇದನ್ನು ಫೋಲ್ಡ್ ಮಾಡ್ತೀವಿ. ಹಿಂಗೆ ಫೋಲ್ಡ್ ಮಾಡಿದಾಗೆ ಈ ಪಾಯಿಂಟು ಕಲಿಯುತ್ತೆ. ಅರ್ಥಾತ್ ಇದು ಫ್ರಾಕಿಗೆ ನೆರಿಗೆಗಳು ಅಲ್ಲೊಂದಲ್ಲೊಂದು ಹೋಗ್ಬೇಕು, ಫುಲ್ ನೆರಿಗೆ ಬರಲ್ಲ ಇದು, ಆ ಥರ ಸ್ಕರ್ಟ್. ಇಲ್ಲಿ ನಾನು ನಿಮಗೆ ಮಾರ್ಕ್ ತೋರಿಸಿದ್ದೆ, ಮಾರ್ಕು ಈ ಥರ ಸ್ಕರ್ಟಿಗೆ ಮಾರ್ಕನ್ನು ತೋರಿಸಿದ್ದೆ ನಾನು, ಹೌದಾ? ನಿಮಗೆ ಇದೇನಂತ ಕೇಳಿಲ್ಲ ಯಾರು, ನಾನು ಕಟ್ ಮಾಡ್ಬೇಕಾದ್ರೆ ತೋರಿಸ್ಬೇಕು. ಇದೇನಪ್ಪ ಮಾರ್ಕ್ ಅಂದರೆ ನೆರಿಗೆ ಕೂಡು ಜಾಗ ಅಂತ, ಇಷ್ಟು ನೆರಿಗೆ ಬರುತ್ತೆ ಅಂತ, ಅರ್ಥ ಆಯ್ತಾ? ಇಲ್ಲಿ ನೆರಿಗೆಗಳನ್ನು ನಾವು ಕೊಡ್ಕೊಂತ ಹೋಗ್ಬೇಕಾದ ದೃಷ್ಟಿಯಿಂದ ಇಲ್ಲಿ ನಾನು 5 ಸೆಂಟಿಮೀಟ್ರ್ ಎಕ್ಸ್ಟ್ರಾ ತೊಗೊಂಡಿದ್ದಲ್ಲ, ಇಲ್ಲಿ ಎಡಪಕ್ಕದಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಂಡು 5 ಸೆಂಟಿಮೀಟ್ರ್ ಏನು ಮಾಡಬೇಕು, ಉದ್ದಕ್ಕೆ ನಮಗೆ ಮೆಜರ್ಮೆಂಟ್ ಎಲ್ಲಿಂದ ಅಂದರೆ ಇಲ್ಲಿಂದಲೇ ಮೆಜರ್ಮೆಂಟ್ ಮಾಡಿ. ಆಯಿತಾ? 41 ಆಯಿತಾ? ಇದು ಫೋಲ್ಡಿಂಗ್ ಹೋಗುತ್ತೆ, ಅರ್ಥ ಆಯ್ತಾ? ಇಲ್ಲಿಂದ ಬೆಲ್ಟ್ 5 ಸೆಂಟಿಮೀಟ್ರ್ ತಗೊಂತೀವಿ ನಾವು. ಬೆಲ್ಟ್ 5 ಸೆಂಟಿಮೀಟ್ರ್ ಕೊಡ್ಸಿದ್ರೆ 46 ಸೆಂಟಿಮೀಟ್ರ್ ಬಂತ. ಕರೆಕ್ಟ್ ಮೆಜರ್ಮೆಂಟ್ ಆಯಿತಾ? ನಾವು ಸ್ಟಿಚ್ ಮಾಡಿದ್ರು ಕರೆಕ್ಟಾಗಿ ಬರಬೇಕು, ಅರ್ಥದಲ್ಲ? ಇಲ್ಲಿ ಮೇಲೆ ನಾವು 5 ಸೆಂಟಿಮೀಟ್ರ್ ಬೆಲ್ಟ್ ತೊಗೊಳ್ತೀವಿ. 5 ಸೆಂಟಿಮೀಟ್ರ್ ಬೆಲ್ಟ್ ರೆಡಿ ಆದಮೇಲೆ 46 ಸೆಂಟಿಮೀಟ್ರ್ ಬರ್ತದೆ, ಆಯಿತಾ? ಅದಕ್ಕೆ ನಾವು ಕಟ್ಟಿಂಗ್ನಲ್ಲಿ ಕರೆಕ್ಟಾಗಿ ತೊಗೊಂಡಾಗ ಸ್ಟಿಚಿಂಗ್ ಎಲ್ಲೂ ವ್ಯತ್ಯಾಸ ಬರೋಲ್ಲ. ಕಟ್ಟಿಂಗ್ ಮಾಡ್ಬೇಕಾದ್ರೆ ಇಲ್ಲೊಂದು 2 ಸೆಂಟಿಮೀಟ್ರ್ ಹೆಚ್ಚಿಗೆ, ಅತ್ಲಾಗೊಂದು 2 ಸೆಂಟಿಮೀಟ್ರ್ ಕಡಿಮೆ, ಇತ್ಲಾಗೊಂದು 4 ಸೆಂಟಿಮೀಟ್ರ್ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ರೆ ಆವಾಗ ನಿಮಗೆ ನೆರಿಗೆಗಳು ಕುಂದ್ರಲ್ಲ, ಉದ್ದನೂ ವೇರಿಯೇಷನ್ ಆಗ್ತಾಯಿದೆ. ಅರ್ಥಾತ್ ಇದು ಸಿಂಪಲ್ಲಾಗಿ ಪ್ಲೇನ್ ಆಗಿ ಇರ್ತಕ್ಕಂಥ ಒಂದು ಸ್ಕರ್ಟ್. ಇನ್ನೇನು ಕಟ್ಟಿಂಗ್ ಇದಿಷ್ಟು ತಂದ್ಬಿಟ್ರೆ ಮುಗಿದು ಕಟ್ಟಿಂಗ್. ಇದು ಕಟ್ ಮಾಡೋಂಗಿಲ್ಲ, ಯಾಕಂದರೆ ಇದು ಒಳಗಡೆ ಫೋಲ್ಡ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಕಟ್ ಮಾಡೋಂಗಿಲ್ಲ. ಕಟ್ ಮಾಡ್ಬೇಕಾದ್ರೆ ಕುಚ್ಚು 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 ಅಂತ ಅಂತಾರಲ್ಲ, ಹಿಂಗೆ ಆ ಥರ ಮಾಡೋಂಗಿಲ್ಲ, ಕ್ಲೀನಾಗಿ ಕಟ್ಟಿಂಗ್ ಕೊಡಬೇಕು. ಕಟ್ ಮಾಡೋದು ಬಿಟ್ಬಿಟ್ಟು ಮಾಡ್ತಾರಲ್ಲ, ಆ ಥರ ಬರಬಾರ್ದು, ನೀಟಾಗಿ ಕಟ್ಟಿಂಗ್ಸ್ ಕೊಡಬೇಕು. ನೋಡಿ ಎಲ್ಲರ ಒಂದು ಸ್ವಲ್ಪ ಮಾಡ್ಕೋಬೇಕಾ, ಆ ಥರ ನೀಟಾಗಿ ಕ್ಲೀನಾಗಿ ಕಟ್ಟಿಂಗ್ ಕೊಡಬೇಕು. ಈಗ 2 ಪೀಸನ್ನು ನಾನು ಸ್ಕರ್ಟಿನ ಒಂದು ಕೆಳಭಾಗ ಆಯಿತು. ಈಗ ನಾವೇನು ಮಾಡಬೇಕು, ಬೆಲ್ಟನ್ನು ತೆಗಿಬೇಕು. ಬೆಲ್ಟು 5 ಸೆಂಟಿಮೀಟ್ರು ಉದ್ದ ಅಂತ ಹೇಳಿದ್ವಿ ಅಲ್ವಾ? 5 ಸೆಂಟಿಮೀಟ್ರಿಗೆ ಎಷ್ಟು ನಾವು ಇಲ್ಲಿ 5 ಸೆಂಟಿಮೀಟ್ರ್ ಲೆಂತ್ ಬರಬೇಕಂದ್ರೆ ಇದರ ಡಬಲ್ ಬಟ್ಟೆ ತಗೋಬೇಕು. ಯಾಕೆ ಅಂತಂದರೆ ಇದು ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಹಿಂಗೆ ಬಂದಾಗ 5 ಸೆಂಟಿಮೀಟ್ರು ಪ್ಲಸ್ ಇಲ್ಲಿ ಏನು ಮಾಡಬೇಕು, ಹೊಲಿಗೆ ಮಾರ್ಜಿನ್ ಕೊಡಬೇಕು. ಹೊಲಿಗೆ ಮಾರ್ಜಿನ್ ಇಲ್ದಂಗೆ ನಾನು 5 ಸೆಂಟಿಮೀಟ್ರ್ ಹೇಳಿದ್ದೀನಿ ಅಂತ ಕಟ್ ಮಾಡಿದರೆ ಅವಾಗ ಎಷ್ಟಕ್ಕೆ ಹೋದ್ಮೇಲೆ 3.5 ಸೆಂಟಿಮೀಟ್ರ್ ಅದು. ಅವಾಗ ಮೆಜರ್ಮೆಂಟ್ ಲೆಂತ್ ಕಮ್ಮಿ ಬರ್ತದೆ. ಇಲ್ಲಿ ನಾವು ಅಲ್ಲಿನೂ ಹೊಲಿಗೆ ಮಾರ್ಜಿನ್ ತಗೊಳ್ಬೇಕು, ಇಲ್ಲಿನೂ ಹೊಲಿಗೆ ಮಾರ್ಜಿನ್ ತಗೊಳ್ಬೇಕು. ಇದಾಗುತ್ತಾ? ಬೆಲ್ಟಿಗೆ ಆಗಲ್ಲ, ಯಾಕಂದರೆ ನೋಡಿ 5 ಇದೆ, ಇಲ್ಲಿ 2 ಸೆಂಟಿಮೀಟ್ರ್ ನಮಗೆ ಹೊಲಿಗೆ ಮಾರ್ಜಿನ್ ಬೇಕು. ಹಾಗಾಗಿ ಇದಕ್ಕಾಗಲ್ಲ, ಇದು ನೆರಿಗೆ ಆಗಲ್ಲ. ಮತ್ತು ಇದು ಬರ್ತೇನೋ ನಾವು ಪೀಸ್ ನೋಡೋಣ. ಈ ಥರ 60 ಐತಲ್ಲ, 60ರ ಅರ್ಧ ಭಾಗ ಮಾಡ್ಕೋಬೇಕು. ಎಷ್ಟಾಯ್ತು ಅರ್ಧ ಅಂದರೆ 60 ಅರ್ಧ ಎಷ್ಟಾಯಿತು? 30 ಸೆಂಟಿಮೀಟ್ರ್ ಆಯಿತು. ಇದು ನೆನ್ಪಿಡಬೇಕು. ಇಲ್ಲಿ 30 ಸೆಂಟಿಮೀಟ್ರ್ ಕೂಡ್ತಿಲ್ಲ ನೋಡ್ಕೋಬೇಕು. ಇಲ್ಲ ಕೂಡಲ್ಲ, 30 ಸೆಂಟಿಮೀಟ್ರಿಗಿಂತ ಕಡಿಮೆ ಆಗುತ್ತೆ. ಹಾಗಾಗಿ ಈ ಪೇಪರ್ ಬರಲ್ಲ, ತೆಗೆದ್ಬಿಡೋಣ. ಇದೊಂದು ಇನ್ಸ್ಟ್ರೂಮೆಂಟ್ಸ್ ಏನಿಲ್ಲ, ಇದು ಫ್ರೆಂಚ್ ಕರ್ವ್ ಅಂತ ಹೇಳಿ ಕರಿತೀವಿ ನಾವು, ಫ್ರೆಂಚ್ ಕರ್ವ್ ಅಂತೇಳಿ. ಇದು ಏನಕ್ಕೆ ಅಂತಂದರೆ ನಿಮಗೆ
ಮೇಲ್ಭಾಗದಲ್ಲಿ ಉಳುಕುಗಳು ಬರ್ತಾವಲ್ಲ, ತೋಳಿನ ಶೇಪ್ ತೆಗಿಬೇಕು, ಕೊರಳಿನ ಶೇಪ್ ತೆಗಿಬೇಕಂದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಲ್ಲಾಂದರೆ ನಾವು ಹಾಗೆ ಪ್ರಾಕ್ಟೀಸ್ ಮಾಡ್ಬೋದು. ಫಸ್ಟ್ ಕಲಿಯೋರಿಗೆ ಅದು ಪ್ರಾಕ್ಟೀಸ್ ಇರಲ್ಲ, ಹಂಗಾಗಿ ಅವರು ಈ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತಾರೆ. ಹಾಂ ನೋಡ್ರಿ, ನಾನು ಏನಿಲ್ಲ ಎಷ್ಟು ನೀಟಾಗಿ ಬಂದು ಶೇಪ್. ಇದಕ್ಕೆ ಚಿತ್ತು ಕಾಟು ಇದು ಮಾಡಬಾರ್ದು, ನೀಟಾಗಿ ಅವಾಗ ತರಿಸ್ಕೊಡ್ತೀನಿ ನಾನು. ಎಲ್ಲವೂ ತರಿಸ್ಕೊಡ್ತೀನಿ. ಎಲ್ ಸ್ಕೇಲು ಇದು ಹೇಳಿದ್ದೀನಿ ಸರ್. ಆ ಎಲ್ ಸ್ಕೇಲ್ ಇತ್ತಲ್ಲ ಅದು 15 ರೂಪಾಯಿ. ಇದು ಎಷ್ಟು ಮನೇಲಿ ಗೊತ್ತಿಲ್ಲ, 15 ರೂಪಾಯಿ ಎರಡು ಬಂದಿನಿ ತೋರಿಸೋ ನಿಮಗೆ ಅಂತ. ಪೇಪರ್ ಸ್ಕೇಲ್ ತರಕ್ಕೆ ಅವಿನ ಅವ್ರು ತಂದ ಮೇಲೆ ರೇಟ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಇದ್ದವ್ನು ಹೇಳಿದ್ರು ಅಷ್ಟೇ 15 ರೂಪಾಯಿ ಒಂದು ಹತ್ರ. ಇದು ಎಷ್ಟು 15 ರೂಪಾಯಿ ಗೊತ್ತಿಲ್ಲ. ಅವ್ರಿಗೆ ಹುಡುಗರಿಗೆ ಪೇಪರ್ ಬುಕ್ಕಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹೇಳ್ಬೋದು. ನೀಟಾಗಿರ್ತದೆ. ಯಾವಾಗಲೂ ಬೇಕು. ನೀವು ದೊಡ್ಡದು ನೀವು ಮನೆಯಾಗ ಕಲಿತಿರಲ್ಲ, ಅದಕ್ಕೂ ಶೇಪಿಗೆ ಬರ್ತದೆ. ಇದನ್ನ ಯೂಸ್ ಮಾಡ್ಬೋದು, ಅದು ಸೂಪರ್ ಬರ್ತದೆ. ಬಾಕಿದೆ ಅದಕ್ಕೆ ಏನೋ ಇನ್ಸ್ಟ್ರೂಮೆಂಟ್ಸ್ ಐತಲ್ಲ ಸಿಕ್ಕಂತ ತಗೋಬೇಕು. ಬೇಕಂದ್ರೆ ನಮಗೆ ಅಲ್ಲೆಲ್ಲ ಸಿಗಲ್ಲ, ಇಲ್ಲಿ ಸಿಗಲ್ಲ, ಎಲ್ಲೂ ಸಿಗಲ್ಲ. ಬೇರೆ ಕಡೆ ಹೇಳಿದ್ರು ಹುಬ್ಬಳ್ಳಿಯಿಂದ ಆಚೆ ತಂದ್ಕೊಡೋದು. ಇದು ಸಿಗಲ್ಲ, ಇವು ಬೇಕಂತ ಎಲ್ಲೂ ಸಿಗಲ್ಲ, ಇನ್ನೂ ಸಿಗಲ್ಲ. ಒಂದು ಅಂದರೆ ಒಂದು ಎಷ್ಟು ಮಂದಿಗೆ ಅಂತಂದ್ರೆ ತರಕ್ಕೆ ಹೇಳಿದ್ರು. ಈಗ ಒಂದೊಂದು ತಂದ್ರೆ ರೇಟ್ ಜಾಸ್ತಿ ನೋಡಿರಿ. ಶೇಪ್ ಎಷ್ಟು ಬಂದು ಹೌದಾ? ನಾವು ಹಾಕಕ್ಕೆ ಹೋದ್ರೆ ಹಿಂದೆ ಮುಂದೆ ಆಗೋದು ಈ ಥರ ಬರುತ್ತೆ. ಇಷ್ಟು ನೀಟ್ ಆಗೋದು. ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡ್ರೆ ಈ ಬೆಲ್ಟ್ ಏನಿಲ್ಲ, ತುಂಬ ಈಸಿ. ಈ ಪೇಪರ್ ಕಟ್ ಆದಮೇಲೆ ನೋಡ್ಕೊಳ್ರಿ, ಇಲ್ಲಿ 5 + 2.5 ಎಷ್ಟಾಯ್ತು? 5 + 2.5 7.5 ಮೆಜರ್ಮೆಂಟ್ ಮಾಡಿಬಿಡ. 7.5 ಆಗಿದೆ. ನೋಡ್ಕೊಳ್ರಿ, ಈ ಮೆಜರ್ಮೆಂಟ್ ಭಾಳ ಇಂಪಾರ್ಟೆಂಟು. 7.5 ಐತಿ, ಕರೆಕ್ಟ್ ಆಯ್ತಾ? 7.5 ಇದು ತೊಗೊಳ್ಬೇಕಾರೆ 7.5 ನೋಡ್ಕೊಳ್ರಿ. 7.5 ಸೆಂಟಿಮೀಟ್ರ್ ಹೌದಾ? ಈಗ ನಾನು ಇದನ್ನ ಏನು ಮಾಡ್ತೀನಿ, ಡಬಲ್ ತೊಗೊಳ್ಬೇಕಂತ ಹೇಳಿದ್ದೆ ಹೌದಾ? ಇದು 30 ಬರಲ್ಲ ಕಾಣಲ್ಲ. ಪಾಸ್ ಮಾಡಿ ಹೇಳಿದ್ದೆ. ನೀವು ಕಲ್ತು ನನಗೆ ಮನೆಗೆ ಪ್ರಾಕ್ಟೀಸ್ ಮಾಡಿರಿ. ನೋಡಿರಿ, ಇಲ್ಲಿ 7.5 ಐತೆ ಹೌದಾ? ನೋಡ್ಕೊಳ್ರಿ, 7.5 ಐತೆ ಹೌದಾ? ಇದನ್ನ ನಾವೇನು ಮಾಡಬೇಕು, ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಹಚ್ಬೇಕಾದ್ರೂ ಹಂಗೆ ಬಂದರೆ ಕರೆಕ್ಟು. ನೀವು ಬಟ್ಟೆ ತಂದ್ರೆ ಇಲ್ಲೇ ಕೈಯಿಂದ ಹೊಲಿಸ್ತೀನಿ. ಚಿಕ್ಕದು ಬೇಡ. ಯಾವ್ದು ಮನೆಗಿರೋ ಬಟ್ಟೆ ಸಾಕು. ಅಯ್ಯೋ ಇಷ್ಟೇ ಸಾಕು. ಸೂಜಿ ದಾರ ಅದು ಕಲರ್ ದಾರ ತಗೋಬೇಕಂತ ಬೇಡ, ಅದೇ ಕಲರ್. ನೋಡ್ರಿ, ಈಗ 30 ಸೆಂಟಿಮೀಟರ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಕಾಣಿಸುತ್ತಾ ನಿಮಗೆ? ಇಲ್ಲಿಂದ ನಾನು ಏನು ಮಾಡಿದೆ, 2.5 ಸೆಂಟಿಮೀಟ್ರ್ ಅಂತ ಹೇಳಿದ್ದು ಹೌದಾ? 2.5 ಸೆಂಟಿಮೀಟ್ರ್ ಪಾಯಿಂಟ್ ಪಡ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಬಟ್ಟೆನಲ್ಲಿ ಪೇಪರ್ನಲ್ಲಿ ಇದು ಯೂಸ್ ಮಾಡಬಾರ್ದು, ಯಾಕಂದರೆ ನಿಮ್ಗೆ ಕಾಣಲ್ಲ. ತಿಂದು ನಾವು ತೊಗೊಳ್ಬೋದು. ಮಾರ್ಕಿಂಗ್ ಚಾರ್ಜ್ ತಗೊಂಡ್ರೆ ಏನು ಕಾಣಲ್ಲ. ನಿಮಗೆ ತೋರ್ಸೋಕ್ಕೆ ಸೂರ್ಯ ತೋರಿಸಿರಲ್ಲ, ಅವಾಗ ಸಮಸ್ಯೆ ಆಗುತ್ತೆ ಅಂತೇಳಿ ನಾನು ಈ ಥರ ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ಪಾಯಿಂಟು, ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ ಹೇಳಿದ್ದಲ್ಲ ನನಗೆ. ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ಪಾಯಿಂಟು ತಗೊಂಡು ಏನು ಮಾಡಬೇಕು, ಈ ಥರ
ನಾನು ಹೇಳಿದ್ನಲ್ಲ ಅದೇ ಥರ ಇದ್ದಲ್ಲ ಬಾಕಿ ಹಾಕಲಿಕ್ಕೆ ಒಂದು ಸ್ವಲ್ಪ ಶೇಪ್ ಅಷ್ಟೇ ಇದೆ, ಜಾಸ್ತಿ ಇದೆಯಲ್ಲ. ಈಗ ಇದನ್ನು ಕಟ್ ಮಾಡಿಬಿಟ್ರೆ ಇದ್ರದ್ದು ಕಟ್ಟಿಂಗ್ಸು ಕಂಪ್ಲೀಟ್ ಆಗಿದೆ. ಇದು ಬೆಲ್ಟ್ ಆಯಿತು ನೋಡಿ, ಎಷ್ಟು ತುಂಬ ಈಸಿಯಾಗಿ ನಾವು ಇದನ್ನ ಕಟ್ ಮಾಡೋದು. ಎರಡೇ ಪೀಸ್ ಹೌದಾ. ಈ ಥರ ಸುಲಭವಾಗಿರ್ತಕ್ಕಂಥದ್ದನ್ನ ನೀವು ಲರ್ನರ್ಸ್ ಅಂದರೆ 8ನೇ ತರಗತಿಯಲ್ಲಿ ಕಲಿತ್ರೆ ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಸ್ವಲ್ಪ ಹೆವಿ ಇರ್ತಕ್ಕಂಥ ಶೇಪ್ ತೆಗೆಯೋದು, ಬಗಲಿನ ಶೇಪ್ ಕೂರಿಸ್ತಕ್ಕಂಥದ್ದು, ಪಫ್ ಕೊಡ್ತಕ್ಕಂಥದ್ದು, ಆ ಥರ ನೀವು ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಏನಿಲ್ಲ, ಅಡುಗೆಗಳು ಕೊಡೋದು, ಜಾಯಿಂಟ್ ಮಾಡೋದು, ಎರಡೇ ಕೆಲಸ. ಇದು ಒಂದ ಮೇಲೆ ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ಪೇಪರ್ ಸ್ಕೇಲ್ ಅಂತ ಹೇಳಿದ್ನಲ್ಲ, ಈಗ ಆ ಪೇಪರ್ ಸ್ಕೇಲ್ ಸಿಕ್ಕೋದ್ರೆ ಚಿಕ್ಕ ಮೆಜರ್ಮೆಂಟ್ ಕಟ್ ಮಾಡ್ಕೊಬೋದು. ಅದಾಗೆಲ್ಲ ಮೆಜರ್ಮೆಂಟ್ ಇರ್ತದೆ. 1.4, 1.5, 1.6, 1.9 ಮೆಜರ್ಮೆಂಟ್ ಇಂಚು ಸೆಂಟಿಮೀಟರ್. ನಾವು ಇದು ಕಟ್ ಮಾಡ್ಬೇಕಾದ್ರೆ ಇಂಚಲ್ಲಿ ಕಟ್ ಮಾಡ್ಕೊಂಡ್ರೆ ನಡೀತದೆ. ಅವಾಗ ಏನಾಗುತ್ತೆ, ನಾವು ದೊಡ್ಡದನ್ನು ಚಿಕ್ಕ ಅಳತೆನಲ್ಲಿ ಕಟ್ ಮಾಡ್ತೀವಿ. ಮೆಜರ್ಮೆಂಟ್ ಸೇಮ್ ಬರುತ್ತೆ, ಎಲ್ಲೂ ಏನೋ ವ್ಯತ್ಯಾಸ ಬರಲ್ಲ. ಆ ಥರ ಈಗ ನಾನು ಹಂಗೆ ಜನರಲಿ ತೋರಿಸ್ತೀನಿ, ಪೇಪರ್ ಸ್ಕೇಲ್ ತೋರಿಸ್ತಾರೆ. ಈಗ ಇದು ನರಿಗೆಗಳನ್ನು ನಾನು ನಿಮಗೆ ನರಿಗೆಗಳನ್ನು ಕೊಡಬೇಕಂತ. ಈಗ ಈ ಥರದ ಫ್ರಾಕು ಪೇಪರ್ ಪ್ಯಾಟ್ರನ್ ನೋಡಿ ಕೇಳ್ಕೊಡ್ರಿ. ಈ ಥರದ ಪೇಪರ್ ಪ್ಯಾಟ್ರನ್ನ ಮಾಡಿಬಿಟ್ಟು ನೀವು ಫ್ರಾಕನ್ನು ಚಟುವಟಿಕೆಗೆ ಹಚ್ಬೋದು. ಈ ಥರನೇ ನೀವು ನೋಡಿ. ಈಗ ನಾವೇನು ಮಾಡ್ತೀವಿ, ಇದನ್ನು ಕಲ್ತ್ಕೊಳ್ಳೋಣ. ನೀವು ಪೇಪರ್ ಪ್ಯಾಟರ್ನ್ ಮಾಡಿ ನೀವು ಚಟುವಟಿಕೆಗೆ ಒಂದು ಜೆರಾಕ್ಸ್ ಪ್ರತಿಗೆ ಮಾಡ್ಬೋದು. ಈ ಥರ ಮಾಡಿಬಿಟ್ಟು ಹಚ್ಚಿ ಚಟುವಟಿಕೆಗಳನ್ನು ಮಾಡ್ಬೋದು. ಇದು ನೋಡ್ರಿ, ಕಲರ್ ಪೇಪರ್ ನೀವು ಯೂಸ್ ಮಾಡಿಕೊಂಡು ಈ ಥರ ಸ್ಕರ್ಟ್ಗಳನ್ನ ಕಟ್ ಮಾಡಿ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೇಪರ್ ಪ್ಯಾಟರ್ನ್ ಮಾಡ್ತೀವಿ. ಈಗ ನಿಮಗೆ ಇದು ತೋರಿಸಿದ್ನಲ್ಲಮ್ಮ, ಈಗ ನಿಮಗೆ ಕಟ್ ಮಾಡೋದು ಗೊತ್ತಾಯ್ತಲ್ವಾ, ಇದು ಎಷ್ಟು ಈಸಿ ಇದೆ, ತುಂಬ ಈಸಿ. ಈ ಥರ ನೀವು ಪ್ಯಾಟರ್ನ್ಸ್ ಎಲ್ಲ ನೀವು ನರ್ಗೆನೂ ಬಂತು. ಇದು ಇನ್ವರ್ಟೆಡ್ ಪ್ಲೇಟ್ಸ್ ಈ ಥರ ಬರುತ್ತೆ. ಇನ್ವರ್ಟೆಡ್ ಪ್ಲೇಟ್ಸ್ ಈ ಥರ ಬರುತ್ತೆ. ನಾವು ನಿಮ್ಮ ಪ್ಲೇಟ್ಸ್ಗಳು ಅನಿಸಿದ್ದಲ್ಲ ನೀವು ಇದು ಈ ಥರ ನೀವೇನು ಮಾಡ್ತಾ ಇರಲಿಲ್ಲ ಊಟ ಮಾಡಿದ್ರೆ ಫಸ್ಟ್ ಸೂಪರ್ ಮಿಸ್ ಎರಡು ಬರ್ತವೆ. ಎಲ್ಲ ಟೆಕ್ನಿಕ್ ಮಿಸ್ ನೀವು ಇದನ್ನ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು. ಕಲರ್ ಸೀಟ್ ಬರ್ತವೆ, ಜರ ಸೀಟ್, ಅವುಗಳನ್ನ ತಗೊಂಡು ಈ ಚಟುವಟಿಕೆ ಮಾಡ್ಬೋದು. ಓಕೆನಾ? ನೀವು ನಾಳೆ ಚಟುವಟಿಕೆಗಳು ರೆಡಿಯಾಗಿ ಬರ್ತೀನಲ್ಲ, ಹೇಗೆ ತುಂಬ ಈಸಿ. ಪೂರ್ಣ ಉದ್ದ ಅದಕ್ಕೆ 5 ಸೆಂಟಿಮೀಟರ್ ಬೆಲ್ಟ್ ಲೆಸ್ ಮಾಡ್ಕೋಬೇಕು. ಆಮೇಲೆ ಫೋಲ್ಡಿಂಗಿಗೆ 5 ಸೆಂಟಿಮೀಟರ್ ತಗೋಬೇಕು. ಇಷ್ಟು ನೆನ್ಪಿಡ್ಕೋಬೇಕು. ಬಣ್ಣ ಎಷ್ಟು ತತ್ತೋ ಅಷ್ಟು ಹಾಕಿದ್ವಿ ಏನಿದೆಯಲ್ಲ, ಸ್ವಲ್ಪ ಸೀಟಿನ ಅರ್ಧ ಭಾಗ ತಗೊಂಡು ಪ್ಲಸ್ 5 ಸೆಂಟಿಮೀಟರ್ ಆ್ಯಡ್ ಮಾಡಿ ಇಡಬೇಕು. ಅವು 2 ಪೀಸ್. ಓಕೆನಾ? ಆಮೇಲೆ ಬೆಲ್ಟ್ ಅಂದರೆ ನಡೆದ ಎತ್ತರ 60 ಸೆಂಟಿಮೀಟರ್ ಇತ್ತಲ್ಲ, ಅದನ್ನು ಅರ್ಧ ಮಾಡ್ಕೋಬೇಕು. ಅರ್ಧ ಮಾಡಿಕೊಂಡು ಅದಕ್ಕೆ 2.5 ಸೆಂಟಿಮೀಟರ್ ಆ್ಯಡ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ಹೊಲಿಗೆ ಮಾರ್ಜಿನನ್ನು ಬಿಡಬೇಕಿದ್ರೆ
ಹೆಂಗೆ ಅಂದರೆ 5 ಸೆಂಟಿಮೀಟರ್ ಬೆಲ್ಟ್ ತಗೊಂಡ್ರೆ 2.5 ಸೆಂಟಿಮೀಟರ್ ನಾವು ಹೊಲಿಗೆ ಮಾತ್ರ ತಗೋದು, ಅದು 7.5 ಸೆಂಟಿಮೀಟರ್ ಲೆಂತ್ ತಗೋದು. ಇಷ್ಟೇ, ತುಂಬ ಈಸಿ ಇದೆ. ನಿಮ್ಗೆ ಈಸಿ ಅನ್ಸುತ್ತಾ, ಹೆವಿ ಅನ್ಸುತ್ತಾ ನಿಮಗೆ? ಇಲ್ಲ ಮಿಸ್. ಮಾಡ್ಬೋದಲ್ಲ ನೀವು. ಒಂದು ದಿವಸ ಬಟ್ಟೆ ತರ್ತೀನಿ ಹೊಲ್ಸಿ. ಅಲ್ಲಿ ನೀವು ಮತ್ತೆ ಪೇಪರ್ ಪ್ಯಾಟರ್ನ್ ತೋರಿಸ್ರಿ, ಆಮೇಲೆ ಬಟನ್ ಮಾಡಿಸ್ತೀವಿ. ನಿಮ್ಗೆ ಕಟ್ ಮಾಡಿಸ್ತೀನಿ, ತಿರುಗಿ ಕಟ್ ಮಾಡಿಸ್ತೀನಿ. ಈಗ ಇದು ಅರ್ಥ ಆಯ್ತಾ ನಿಮಗೆ? ನಾಳೆ ರೆಡಿ ಆಗತ್ತೀರಾ? ಹಾಂ ನೋಡಿ, ನಿಮಗೆ ಮಾಡಿದ್ರಿ ಮಿಸ್. ಕಲಿತೀರಾ? ಮತ್ತೆ ಈಗ ನಾನು ಕಲಿತೀರಂದ್ರೆ ನಾನು ಇಲ್ಲಿ ಸೂಜಿನ ತೊಗೊಂಡ್ಬರ ಇಲ್ಲೇ ಒಳ್ಳೆದನ್ನು ಹೇಳ್ಕೊಡ್ತೀನಿ. ಎಷ್ಟಪ್ಪ, ಒಂದು 1/4 ಗಂಟೆ ಅರ್ಧ ಗಂಟೆ ಸಾಕು, ಒಂದು ಪೀರಿಯಡೇ ಮುಗಿಸ್ಬೇಕು. ಆಗುತ್ತಾ? ಒಂದು ಪೀರಿಯಡ್ ಅಷ್ಟೇ ಆಗುತ್ತಾ? ಸಣ್ಣದು ಎಷ್ಟು ಆಲ್ಬಮ್ಗೆ ಹಾಕಿ ಕೊಡಿಸ್ತೀನಿ. ಹಾಂ ಅಷ್ಟು ಅಷ್ಟೇ. ಓಕೆನಾ? ಧನ್ಯವಾದಗಳು. ಫೋನ್ ಮಾಡ್ಕೊಡು. ಮಡಕಿ ಮಾಡ್ಕೊಳ್ರಿ ಪೇಪರನ್ನು, ಮಡಕಿ ಮಾಡ್ಕೊ ಪೇಪರನ್ನು. ಹಾಂ, ಸ್ಕೇಲ್ ತಗೊಂಡು ಅಳತೆ ಮಾಡು. ನೋಡ್ಕೊಳ್ರಿ, ಇನ್ನು ಉಳ್ಕಿದಾರೆ ಪೇಪರ್ ತರಲ್ಲ, ನೋಡ್ಕೊಳ್ರಿ. ಮಡ್ಚು ಪೇಪರ್ ಮಡ್ಚು. 20 ಸೆಂಟಿಮೀಟ್ರ್ ಉದ್ದ ತಗ ಸಾಕು. 2 ಕೋಡಿಂಗ್ ಮಾಡ್ಕ್ಯಾ. ಕೆಳಗೆ ಹಾಕಮ್ಮ ಪೇಪರ್, ಕೆಳಗೆ ಹಾಕೊಂಡು ಕಟ್ ಮಾಡ್ಕೊಳಮ್ಮ. ಸ್ಕೇಲಲ್ಲಿ ಅಳತೆ ಮಾಡ್ಕೊ. ಕಟ್ಟಿಂಗ್ ನೋಡಿದ್ರಲ್ಲ, ಅದೇ ಥರ ಕಟ್ ಮಾಡಿ. ಉದ್ದ ತಗೊಳ್ರಿ. ತಗೊಂಡ್ರಾ? ಉದ್ದದಲ್ಲಿ ಮೈನಸ್ ಬೆಲ್ಟ್ ಅನ್ನು ಮಾಡಿ. ಹಾಂ, ಕಟ್ ಮಾಡೋದು ಬೇಡ. ಮೈನಸ್ ಬೆಲ್ಟ್ ಅನ್ನು ತಕ್ಕೊಂಡು ಉದ್ದ ಇಡ್ರಿ. ಹಾಂ, 40 ಮೈನಸ್ 5 ತೆಗೆದ್ರೆ 15 ಸೆಂಟಿಮೀಟ್ರ್ ಉದ್ದ ತಗೊಳ್ರಿ. ನಿಮ್ಮ ಸ್ಕೇಲಿಂದ 15 ಸೆಂಟಿಮೀಟ್ರ್ ತಗೊಳ್ರಿ. ಸ್ಕೇಲಲ್ಲಿ ಮಗು ಎಲ್ಲಿ ಸುಮ್ಮನೆ ಕುತ್ಕೊಂಡು ಈಗ ಇನ್ನುಳಿಕಿದ್ದಾರೆ, ಏನು ಮಾಡ್ತೀರಾ ಮಾಡಿ. ಆಯ್ತಾ? 15 ಸೆಂಟಿಮೀಟ್ರ್ ಮಾಡ್ಕೊಂಡ್ರಾ? ನೆಕ್ಸ್ಟು ಸೊಂಟದ ಸುತ್ತಳತೆ ಅರ್ಧ ತಗೊಳ್ರಿ. ಆಸನ ಸೀಟ್ ಅರ್ಧ 20 ಸೆಂಟಿಮೀಟ್ರ್ ಇದೆ. 20 ಸೆಂಟಿಮೀಟ್ರ್ ಅರ್ಧ ತಗೊಳ್ರಿ. 20 ಸೆಂಟಿಮೀಟ್ರ್ ಅರ್ಧ ತಗೊಳ್ರಿ. ಅರ್ಧ ಪ್ಲಸ್ 6 ಸೆಂಟಿಮೀಟ್ರ್ ಆ್ಯಡ್ ಮಾಡ್ಕೊಳ್ರಿ. ಇದು ಚಿಕ್ಕದಾಗಿರೋದ್ರಿಂದ ಕಮ್ಮಿ ಮೆಜರ್ಮೆಂಟ್ ತೊಗೊಂಡಿದೆ. ಹಾಂ, 10 ಪ್ಲಸ್ 5 15 ಸೆಂಟಿಮೀಟ್ರ್ ಅಗಲ ತಗೊಳ್ರಿ. ಸೀಟಿನ ಅರ್ಧ ಪ್ಲಸ್ 6 ಸೆಂಟಿಮೀಟ್ರು 16 ಸೆಂಟಿಮೀಟ್ರ್ ತಗೊಳ್ರಿ. ಆಯ್ತಾ? ಫೋಲ್ಡ್ ಮಾಡ್ಕೊ ಅದನ್ನು. ಪೇಪರ್ ಫೋಲ್ಡ್ ಮಾಡ್ಕೊ. 4 ಮಡಕಿ ಮಾಡ್ಕೊ. 4 ಮಡಕಿ ಮಾಡ್ಕೊಳ್ಳಮ್ಮ. ಹಾಂ, ಆ ಥರ ಮಾಡ್ಕೊಂಡು ಉದ್ದ ಇಟ್ಕ. ಉದ್ದ ತಗ, ಫೋಲ್ಡ್ ಮಾಡ್ಕೊ ಕರೆಕ್ಟು. ಅಲ್ಲಮ್ಮಯ್ಯ. ಹಾಂ, ಮಾಡ್ಕೊಂಡಿಲ್ಲ. ಅದು ಉದ್ದ ತಗ. 10 ಪ್ಲಸ್ 15 ಸೆಂಟಿಮೀಟ್ರ್ ತಗ. ಅದಾಯ್ತು, 15 ಸೆಂಟಿಮೀಟ್ರ್ ಐತೆ. ಮೆಜರ್ಮೆಂಟ್ ತೊಗೊಂಡು ಉದ್ದ ಕರೆಕ್ಟ್ ಐತಿಲ್ಲ ನೋಡ್ಕೊ. 15 ಐತಿಲ್ಲ ನೋಡ್ಕೊಂಡು ಉಳಿದದ್ದೇನಿದೆಲ್ಲ ಕೆಳಭಾಗನ ಬೆಲ್ಟ್ ಇತ್ತು. 1 ಪೀಸ್ ಅಷ್ಟೇ ಕಟ್ ಮಾಡು. ಹಾಂ, ಕೆಳಗಿಂದ ಬೆಲ್ಟ್ ತಕ. ಹಾಂ, ಬೆಲ್ಟ್ ತೆಗೆದೆ. ಬೆಲ್ಟಿಗೆ 5 ಸೆಂಟಿಮೀಟ್ರ್ ತಗ. ಕತ್ರಿ ಇಲ್ಲೇನೋ? ಕತ್ತಿ ತಗೊಳ್ಳೋ. ತಡಿ ಇಸ್ಕೊಳ್ರಿ. ಇದೆ ತಾಮ್ರು. ಬೆಲ್ಟು 5 ಸೆಂಟಿಮೀಟ್ರು ಉದ್ದ ತಗೊಳ್ರಿ. ಹ್ಞೂ, ಉದ್ದ ಹಿಂಗೆ
ಹಾಂ ಫೋಲ್ಡ್ ಮಾಡ್ಕೊ ಅದನ್ನ ಫೋಲ್ಡ್ ಮಾಡ್ಕೊಂಡು 5 ಸೆಂಟಿಮೀಟರ್ ತಗ ಫೋಲ್ಡ್ ಮಾಡ್ಕೊಂಡು 5 ಸೆಂಟಿಮೀಟರ್ ತಗ ಅದು ಫೋಲ್ಡ್ ಮಾಡ್ಕ ಹಿಂಗೆ ಫೋಲ್ಡ್ ಮಾಡ್ಕ ಹಾಂ ಹಂಗೆ ಫೋಲ್ಡ್ ಮಾಡ್ಕೊಂಡು 5 ಸೆಂಟಿಮೀಟರ್ ತಗೋ ಹಾಂ ಕಟ್ ಮಾಡು ಹಾಂ ಅದು ಎಷ್ಟೈತೆ 10 ಸೆಂಟಿಮೀಟ್ರ್ ಆಯ್ತಾ 2 ಸೇರಿ 10 ಸೆಂಟಿಮೀಟ್ರ್ ಆಯ್ತಾ ಹಾಂ 15 10 ಸೆಂಟಿಮೀಟ್ರ್ ಮಾಡ್ಕೊ ಫೋಲ್ಡ್ ಮಾಡ್ಕೆ ಅದನ್ನು ಹಾಂ ಮಾಡು ಹಾಂ ಅವೆರಡು ಫೋಲ್ಡ್ ಮಾಡಿ ಇಡು ಇಷ್ಟೇ 2 ಪೀಸ್ ಬರೋದು ಒಂದು ಸ್ಕರ್ಟಿನ ಅಳತೆ ಮತ್ತು ಬೆಲ್ಟು ಹಾಂ ಬೇಡ ಹಾಂ ಅಷ್ಟೇ ಸ್ಕರ್ಟಿಗೆ ಅದನ್ನು ಪೇಪರ್ ಪ್ಯಾಟ್ರನ್ ಆದಮೇಲೆ ಬಟ್ಟೆ ಕಟ್ ಮಾಡ್ಕೋಬೇಕು ಹಾಂ ಅದು ಬೆಲ್ಟ್ ತಗೊಂಡಿದ್ಯಾ ಹಾಂ ಸ್ಕರ್ಟಿನ ಉದ್ದ ಇಟ್ಕೋ ಅದು 2 ಹಂಗೆ ಜೊತೆಗಿಡು ಕಟ್ಟಿಂಗ್ ಎಷ್ಟು ತೊಗೊಂಡಿತ್ತು ಜೊತೆಗಿಡು ಹಾಂ 10 ಸೆಂಟಿಮೀಟರ್ ತಗೋ ಫೋಲ್ಡ್ ಮಾಡು ಸಿಂಗಲ್ ಅಲ್ಲ ಹಿಂಗೆ ಫೋಲ್ಡ್ ಮಾಡ್ಕೊ ಹಾಂ ಜನ ಹಾಂ ಫೋಲ್ಡ್ ಮಾಡ್ಕೊಳ್ರಿ ಹೆಂಗೆ ಬರುತ್ತೆ ಪ್ಯಾಟ್ರನ್ ಅಂತ ಗೊತ್ತಾಗುತ್ತೆ ಹಾಂ ಕಟ್ ಮಾಡು ಅದನ್ನೇ ಕಟ್ ಮಾಡ್ತೀಯಾ ಇಲ್ಲಮ್ಮ ಫೋಲ್ಡ್ ಮಾಡ್ಕೆ ಬರ್ತದೆ ಏನಾಗಲ್ಲ ಕಟ್ ಮಾಡಬೇಡ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೆ ಅದು ಕ್ರಾಸ್ ಬರುತ್ತಲ್ಲ ಅದಕ್ಕೆ ಆಗುತ್ತೆ ಇದು ಇನ್ನೊಂದು ಮಾಡ್ಕ ಇನ್ನೊಂದು ಫೋಲ್ಡ್ ಮಾಡ್ಕ ಅದು ಕಟಿಂಗ್ ಕರೆಕ್ಟ್ ಹೋಗಿಲ್ಲ ಹ್ಞೂ ಮಾಡ್ಬೋದು ಸಿಂಗಲ್ ಐತೆ ಡಬಲ್ ಐತಾ ಸಿಂಗಲ್ ತಗ ಹಿಂಗೆ ಮಾಡು ಇಂಗ್ಲೀಷ್ ಮಾಡು ಉಲ್ಟಾ ಸೀದಾ ಮಾಡ್ಕೊಂತ ಬರ್ತದೆ ನನಗೆ ಉಲ್ಟಾ ಸೀದಾ ಮಾಡ್ಕೆ ಒಂದ್ಸರಿ ಹಿಂಗೆ ಆಯ್ತಾ ಗೊಂಬೆನ ಮಾಡ್ಕೊಳ್ಳೋದು It's gone,